ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ತಮ್ಲೈನ್ ನೋಡ್ತಿದ್ದಂಗೆ ಅರ್ಥ ಆಗಿರುತ್ತೆ ನಾನು ಯಾವ್ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನನ್ನ ಹೊಸ ಹೆಲ್ಮೆಟ್ LS2 ಮತ್ತು ಇದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಂಥ ಕ್ಯಾಮ್ರಾ DJI Osmo 360. GoPro 13 ಕೂಡ ನಾನು ತುಂಬ ಇಷ್ಟಪಟ್ಟೆ ತೊಗೊಂಡಿದ್ದು, ಬಟ್ ಅದನ್ನು ಕೊಟ್ಬಿಟ್ಟೆ. ಅದನ್ನು ಕೊಟ್ಟು ಇದನ್ನು ತೊಗೊಂಡಿರೋದು. GoPro 13 ಪ್ಲಸ್ Insta-X3 ಎರಡೂ ಕೂಡ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿರೋದು ನಾನು. ಅದೆರಡೂ ಕೊಡೋದಕ್ಕೆ ಮೇನ್ ರೀಸನ್ಸ್ ಇದೆ. ಮೊದಲೇ ಹೇಳ್ಬಿಡ್ತೀನಿ ಏನು ಅಂತ. Insta360 X3 ನನಗೆ ತುಂಬ ಇರಿಟೇಷನ್ ಮಾಡಿಬಿಡ್ತು. ಯಾಕೆಂದರೆ ನಾನು ಸಮ್ಮರ್ ಟೈಮಲ್ಲಿ ಅದನ್ನು ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟು 3 ಇಯರ್ಸ್ ಬ್ಯಾಕ್, 2.5 ಇಯರ್ಸ್ ಬ್ಯಾಕ್ ಅದನ್ನು ಪರ್ಚೇಸ್ ಮಾಡಿದ್ದು ನಾನು. ಹೆಂಗಾಯಿತು ಅಂದರೆ ಒಂದು 6 to 10 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ಅದನ್ನು. ಅದಾದಮೇಲೆ ಎವ್ರಿ ಟೈಮ್ ಹ್ಯಾಂಗಿಂಗು. ನನಗೆ ಅದು ಸಕ್ಕತ್ ಇರಿಟೇಷನ್ ಆಗೋಯಿತು. ಸೊ ಅದಕ್ಕೆ ಅದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಯಾವಾಗೋ ಒಂದೊಂದು ಸತಿ ತುಂಬ ಬೇಕು ಅಂತ ಅನಿಸಿದಾಗ ಅಷ್ಟೇ ಅದನ್ನು ಯೂಸ್ ಮಾಡ್ತಿದ್ದೆ. ಆಮೇಲೆ ಬೆಳಗಿನ ಜಾವ ಜಾಸ್ತಿ ಹೊತ್ತು ಕೋಲ್ಡ್ ಆಗಿರುತ್ತಲ್ಲ, ಅಂಥ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಿದ್ದೆ. ಹೊನ್ನಾವರ ಟ್ರಿಪ್ ಹೋದಾಗ, ಗೋಕರ್ಣ ಟ್ರಿಪ್ ಹೋದಾಗ ಅದನ್ನು ಯೂಸ್ ಮಾಡಿದ್ದೀನಿ. ಟೀಮ್ ರೈಡ್ ಹೋದಾಗ ಅದೊಂದು ಚೆನ್ನಾಗಿ ಬಂದಿತ್ತು. ಅದು ಆವಾಗ ಒಂದಷ್ಟು ಹ್ಯಾಂಗ್ ಆಗಲಿಲ್ಲ, ಅದೊಂದು ಖುಷಿ. ಅದು ನನ್ನ GoPro 13 ಸೇಲ್ ಮಾಡೋದಕ್ಕೆ ಮೇನ್ ರೀಸನ್ ಕೂಡ ಏನು ಅಂತಂದರೆ ಅದರಲ್ಲಿ ವರ್ಟಿಕಲ್ ಮೌಂಟ್ ಆಗಲ್ಲ. ಸೊ ನನಗೆ ಅದೊಂದು ತುಂಬ ಬೇಜಾರಾದಂಥ ವಿಷಯ. ಹಾರಿಸೆಂಟಲ್ ಆಗುತ್ತೆ, ವರ್ಟಿಕಲ್ ಮೌಂಟ್ ಒಂದು ಆಗಲ್ಲ. ಸೊ ಅದಕ್ಕೆ ಪ್ರತಿ ಟೈಮು ನಾನು ಅದನ್ನು ಬಿಚ್ಚಿ ಆ್ಯಂಗಲ್ ಸೈನ್ ಮಾಡಿ ಮತ್ತೆ ಹಾಕ್ಕೊಳ್ಳೋದು ನನಗೆ ಯಾಕೋ ಅದು ತುಂಬ ಇರಿಟೇಷನ್ ಅನ್ನಿಸ್ಬಿಡ್ತು. ಸೊ ಹಾಗಾಗಿ 360 ಏನಕ್ಕೆ ಪ್ರಿಫರ್ ಮಾಡಿದೆ ಅಂದರೆ, ನಾನು ಎವ್ರಿ ಟೈಮ್ ಇರಲ್ಲಿ 360 ವೀಡಿಯೋ ರೆಕಾರ್ಡ್ ಮಾಡಿದ್ರು ವರ್ಟಿಕಲ್ ಹಾರಿಸೆಂಟಲ್ ಯಾವ್ದು ಬೇಕಾದ್ರೂ ಈಸಿಯಾಗಿ ಎಡಿಟಿಂಗಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇದನ್ನೇ ಪರ್ಚೇಸ್ ಮಾಡೋದಕ್ಕೂ ಇನ್ನೂ ಒಂದು ರೀಸನ್ ಏನು ಅಂದರೆ, ಇದು ತುಂಬ ಕಾಂಪ್ಯಾಕ್ಟ್ ಇದೆ. ಈ ಲೆನ್ಸ್ ಏನಿದೆ ಇದಕ್ಕಿಂತ ಒಂಚೂರು ದೊಡ್ಡದಾಗಿ ಬರುತ್ತೆ ಅಷ್ಟೇ. ಸೊ ನಾನು ಮೌಂಟ್ ಮಾಡ್ಕೊಂಡಿದ್ರೆ ಹೆಲ್ಮೆಟ್ಗೆ ಮ್ಯಾಕ್ಸಿಮಮ್ ಇಷ್ಟೇ ಬರೋದು, ಅಂದರೆ ನನ್ನ ಮೂಗ್ ಲೆವೆಲ್ವರೆಗೂ ಬರುತ್ತೆ. ಸೊ ನನ್ನ ವಿಷುವಲ್ ಕ್ಲಿಯರ್ ಆಗಿರುತ್ತೆ. ಸೊ ಪ್ರಾಬ್ಲಮ್ ಇರೋದಿಲ್ಲ. ಆ ರೀಸನ್ಗೋಸ್ಕರ ಇದನ್ನು ಪರ್ಚೇಸ್ ಮಾಡಿರೋದು. ಇನ್ನು LS2 ಬಗ್ಗೆ ಮಾತಾಡಬೇಕು ಅಂತಂದರೆ, ಇದನ್ನು ಯಾಕೆ ಪ್ರಿಫರ್ ಮಾಡಿದ್ದು ಅಂತಂದರೆ, ಆಲ್ಮೋಸ್ಟ್ ಆಲ್ ನಾನು ಸುಮಾರು ಒಂದು 5-6 ಶೋರೂಮ್ಗಳ ಕಡೆ ತಿರುಗಿಬಿಟ್ಟಿದ್ದೀನಿ. ಬಜೆಟ್ ಲೆವೆಲಲ್ಲಿ ಒಂದು ಬೆಸ್ಟ್ ಹೆಲ್ಮೆಟ್ ಅಂದರೆ LS2. ನಿಮಗೆ ನಾನು ಕೇಳಿರೋ ಪ್ರಕಾರ, ಸುಮಾರು ಶಾಪ್ಗಳಲ್ಲಿ ನಾನು ವಿಚಾರಿಸಿರೋ ಪ್ರಕಾರ ಏನು ಅಂದರೆ, ಆಲ್ಮೋಸ್ಟ್ ಆಲ್ ನೀವು 120-130 ಸ್ಪೀಡಲ್ಲಿ ಹೋದರೂ ಕೂಡ ನಾಯ್ಸ್ ಬರೋದಿಲ್ಲ ಅನ್ನೋದು. ನನಗೆ ಮ್ಯಾಕ್ಸಿಮಮ್ ಅದೇ ಇಂಪಾರ್ಟೆಂಟು. ಇನ್ನೊಂದೇನು ಅಂದರೆ, ನಾನು ಮ್ಯಾಕ್ಸಿಮಮ್ ನನ್ನ ಬೈಕ್ ಹೋಗೋದು ಮ್ಯಾಕ್ಸಿಮಮ್ 170-180ವರೆಗೂ ಹೋಗುತ್ತೆ. ನಾನು ಮ್ಯಾಕ್ಸಿಮಮ್ ರೀಚ್ ಮಾಡೋರು 190. ಬಟ್ ಆ ಟೈಮಲ್ಲಿ ಅಂದರೆ GoPro ಯಾವುದೂ ಇರಲಿಲ್ಲ. 190ವರೆಗೂ ನಾನು ರೀಚ್ ಮಾಡಿದ್ದೀನಿ ನನ್ನ ಡಾಮಿನಾರಲ್ಲಿ. ಬಟ್ ಆವಾಗ ಟೈಮಲ್ಲಿ ಮಾತ್ರ ಹೆವಿ ನಾಯ್ಸು ಅಂತ ಕಿವಿ ಎಲ್ಲ ಒಂದು ಹೆಲ್ಮೆಟ್ ತೆಗೆದು ಒಂದು ½ ಅನ್ ಅವರ್ ನಾವು ಫ್ರೀಯಾಗಿ ಕುತ್ಕೋಬೇಕು. ಕಿವಿನಲ್ಲಿ ಗುಯ್ ಅಂತ ಸೌಂಡ್ ಬರ್ತಾ ಇರ್ತದೆ ಅದು ಹೋಗೋವರೆಗೂ. ಆ ಥರ ಎಲ್ಲ ಇರಿಟೇಷನ್ ಆಗಿಬಿಟ್ಟಿತ್ತು. ಬಟ್ ಅದಾದಮೇಲೆ ನಾನೇನು ಮಾಡೋಕ್ಕೆ ಶುರು ಮಾಡಿದೆ, ಇಯರ್ ಪ್ಲಗ್ಸು ಇಲ್ಲಾಂದರೆ ಹೆಡ್ಫೋನ್ಸ್ ಯೂಸ್ ಮಾಡ್ತಿದ್ದೆ. ಹೆಡ್ಫೋನ್ಸ್ ಅಂದರೆ ನಾನು ಸಾಂಗ್ಸ್ ಏನೂ ಹಾಕಲ್ಲ, ಜಸ್ಟ್ ಹೆಡ್ಫೋನ್ಸ್ ಇಲ್ಲಿ ಹಾಕಿರ್ತೀನಿ ಅಷ್ಟೇ. ಸೌಂಡ್ ಜಾಸ್ತಿ ಇದಾಗಬಾರ್ದು ಅನ್ನೋ ರೀಸನ್ಗೆ ಹೆಡ್ಫೋನ್ಸ್ ಹಾಕಿರ್ತೀನಿ. ಅದು ಬಿಟ್ಟರೆ ಬೇರೆ ನನ್ನ ಸಾಂಗ್ಸ್ ಎಲ್ಲೂ ಅಷ್ಟೊಂದು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ ರೈಡ್ ಮಾಡ್ಬೇಕಾದ್ರೆ. ಮ್ಯಾಕ್ಸಿಮಮ್ ಅದೊಂದೇ ರೀಸನ್ನು. ಸೊ ಅದಕ್ಕೋಸ್ಕರ LS2 ಇವಾಗ ನಾನು ಪ್ರಿಫರ್ ಮಾಡಿರೋದು. ಸೊ ಬನ್ನಿ ಫಸ್ಟು LS2 ಓಪನ್ ಮಾಡ್ಬೋಣ. ಇದೊಂದು ಕಲರ್ ಆ್ಯಕ್ಚುಲಿ ನಾನು ಯಾವಾಗಲೂ ತೊಗೊಳ್ತಾ ಇದ್ದು ಮ್ಯಾಟ್ ಫಿನಿಶಿಂಗು, ಬಟ್ ಫಸ್ಟ್ ಟೈಮು ಗ್ಲೇಸಿ ಫಿನಿಶಿಂಗ್ ಹೆಲ್ಮೆಟ್ ತೊಗೊಂಡಿರೋದು. ಕಲರ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತೇ ಫಸ್ಟ್ ಟೈಮ್ ಓಪನ್ ಮಾಡ್ತಿರೋದು. ನಾನಿನ್ನೂ ಇದು ಯೂಸ್ ಕೂಡ ಮಾಡಿಲ್ಲ, ಹಾಗೆ ಇಟ್ಟಿದ್ದೆ. ಸುಮಾರು ದಿನ ಆಯಿತು ತೊಗೊಂಡು ಬಂದು, ಬಟ್ ಯೂಸ್ ಮಾಡೋಕ್ಕೆ ನನಗೆ ಟೈಮು ಸಿಕ್ಕಿರಲಿಲ್ಲ, ರಿವೀಲ್ ಮಾಡೋದಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ನಂದು ಬೇರೆ ವೀಡಿಯೋಸ್ಗಳೆಲ್ಲ ಏನೇನಿದೆ ಇದು ಆಲ್ಮೋಸ್ಟ್ ತೊಗೊಂಡು ಬಂದು ಒಂದು 1.5 ಮಂತ್ ಆಗ್ತಾ ಬಂತು ಅಂದ್ಕೊಳ್ತೀನಿ. ನಾನು ಯೂಸೇ ಮಾಡಿಲ್ಲ, ಓಪನ್ನು ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ತುಂಬ ಚೆನ್ನಾಗಿದೆ ಮಾತ್ರ. ನನಗೆ ಈ ಹೆಲ್ಮೆಟು ತುಂಬಾ ಇಷ್ಟ ಆಯಿತು. ಈ ಕಲರು, ಈ ಗ್ರಾಫಿಕ್ಸು. ಆ್ಯಕ್ಚುಲಿ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ನಾನು ಮ್ಯಾಕ್ಸಿಮಮ್ ಲೈಕ್ ಮಾಡೋದು ಅಂದರೆ ಕಲರ್ಸಲ್ಲಿ ಬ್ಲ್ಯಾಕ್ ಬಿಟ್ಟರೆ ಅದು ನೆಕ್ಸ್ಟು ಗ್ರೇ. ಸೊ ಎರಡೂ ಕೂಡ ಮಿಕ್ಸಿಂಗ್ ಇದೆ. ನಾನು ನೆಕ್ಸ್ಟ್ ಇನ್ನು ಯಾವುದೇ ಬೈಕ್ಸ್ ಪ್ರಿಫರ್ ಮಾಡಿದ್ರು ಕೂಡ ನಂದು ಡಾಮಿನಾರ್ ನೀವು ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ವೀಡಿಯೋದಲ್ಲಿ ಬ್ಲ್ಯಾಕೇ ಇರೋದು. ನಾನು ಹಯಾಬುಸಾ ಬೈಕ್ ತೊಗೋಬೇಕು ಅಂತ ಅಂದ್ಕೊಂಡ್ರು ಕೂಡ ಬ್ಲ್ಯಾಕ್ನೇ ಪ್ರಿಫರ್ ಮಾಡಿದ್ದು. ಬಟ್ ಅದ್ರ ಬಗ್ಗೆ ಇವಾಗ ಬೇಡ, ಸದ್ಯಕ್ಕೆ ಇವಾಗ LS2 ಹೆಲ್ಮೆಟ್ ಬಗ್ಗೆ ಮಾತಾಡೋಣ ಬನ್ನಿ. ಆ್ಯಕ್ಚುಲಿ ಈ ಹೆಲ್ಮೆಟಲ್ಲಿ 2 ಏರ್ ಇನ್ ಆಗೋದಕ್ಕೆ ಪ್ಲೇಸ್ ಕೊಟ್ಟಿರೋದು. ಒಂದು ಇಲ್ಲಿ, ಇನ್ನೊಂದು ಹೆಡ್ ಹತ್ರ.
ಇದೆರಡು ಬಿಟ್ಟರೆ ಬೇರೆ ಎಲ್ಲೂ ಇದಕ್ಕೆ ಏರ್ ಇನ್ ಆಗೋದಕ್ಕೆ ಪ್ಲೇಸ್ ಕೊಟ್ಟಿಲ್ಲ. ಮತ್ತು ಇನ್ನೊಂದು ನಾನು ಇದನ್ನೇ ಪ್ರಿಫೇರ್ ಮಾಡೋದಕ್ಕೆ ಮೇನ್ ರೀಸನ್ನು ಇದಿದೆ ನೋಡಿ, ಲಾಕ್. ವೈಸರ್ ರಿಮೂವ್ ಮಾಡಿ ಹಾಕೊಳ್ಳೋದಕ್ಕೆ ಲಾಕ್ ಇದೆ. ಬೇರೆ ಹೆಲ್ಮೆಟ್ಸ್ಗಳಲ್ಲೂ ಇದೆ, ಬಟ್ ನನಗೆ ಯಾಕೋ ಬೇರೆ ಯಾವುದು ಅಷ್ಟು ಲೈಕ್ ಆಗಲಿಲ್ಲ. ನಾನು ಇವಾಗ ಜಸ್ಟ್ ಯೂಸ್ ಮಾಡ್ತಿರೋದು ಬಂದು ಬ್ಲ್ಯಾಕ್ ಕಲರು ಆಕ್ಸರ್ ಹೆಲ್ಮೆಟು. ಸೊ ಅದರಲ್ಲಿ ಇದು ಲಾಕ್ ಇಲ್ಲ. ಇನ್ನೊಂದೇನು ಅಂದರೆ ಸೈಡಲ್ಲಿ ಏರ್ ಬ್ಲಾಸ್ಟ್ ಆಗುತ್ತೆ. ಸೊ ಇದರಲ್ಲಿ ಅಂಥ ಏರ್ ಬ್ಲಾಸ್ಟಿಂಗ್ ಎಲ್ಲ ಏನು ಇರೋದಿಲ್ಲ. ಸೊ ಆ ರೀಸನ್ಗೆ ನಾನು ಇದನ್ನು ತುಂಬ ಲೈಕ್ ಮಾಡಿ ತೊಗೊಂಡಿದ್ದು. ಇದನ್ನು ಹಾಕೊಂಡು ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಇದು ಯಾವುದು ಪಟ್ಟಿ ಏನೂ ತೆಗ್ದಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ರೈಡ್ಗೆ ಹೋದಾಗ ತೆಗೆದಾಗ ನನ್ನ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಥರ ಚೆನ್ನಾಗಿದೆ. ಮತ್ತು ಒಳಗಡೆ ಒಂದು ಸನ್ ಗ್ಲಾಸ್ ಕೂಡ ಇದೆ ಇದರಲ್ಲಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸನ್ ಗ್ಲಾಸ್ ತುಂಬ ಚೆನ್ನಾಗಿದೆ. ನನ್ನ ರೂಮ್ ಆ್ಯಕ್ಚುಲಿ ಡಾರ್ಕ್ ಇದೆ. ಡಾರ್ಕ್ ಇದ್ರೂ ಕೂಡ ನೀಟಾಗಿ ಕಾಣುತ್ತಾ ಇದೆ ನನ್ನ ವಿಷನು. ಸೊ ನೈಟ್ ರೈಡಲ್ಲಿ ಕೂಡ ಸನ್ ಗ್ಲಾಸ್ ಆರಾಮಾಗಿ ಯೂಸ್ ಮಾಡ್ಬೋದು, ನಾನು ಇಶ್ಯೂ ಬರಲ್ಲ. ಸೊ ಬನ್ನಿ ನೆಕ್ಸ್ಟು ಇನ್ನು ನಮ್ಮ ಓಸ್ಮೋ 360 ಅನ್ಬಾಕ್ಸಿಂಗ್ ಮಾಡೋಣ. ಇನ್ನು ಇದು ನನ್ನ ಓಸ್ಮೋ 360. ಸೊ ಇದರದ್ದು ಅನ್ಬಾಕ್ಸಿಂಗ್. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಇದ್ರ ಜೊತೆ ನಾನು ಈ ಲೆನ್ಸ್ ಕವರ್ನ ಕೂಡ ತೊಗೊಂಡಿದ್ದೀನಿ. ಸೊ ಬನ್ನಿ ಫಸ್ಟು ಕ್ಯಾಮ್ರಾ ಅನ್ಬಾಕ್ಸ್ ಮಾಡೋಣ. ನಾನು ಆಲ್ಮೋಸ್ಟ್ ಒಂದು ಸತಿ ಇದನ್ನು ಓಪನ್ ಮಾಡಿದ್ದೆ. ಸೊ ಮತ್ತೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಟೋಟಲು ಇದರಲ್ಲಿ ಆಕ್ಸೆಸರೀಸ್ ಅಂತ ಒಂದು ಬಾಕ್ಸ್ ಬರುತ್ತೆ. ಆಕ್ಸೆಸರೀಸ್ ಒಂದು ಬಾಕ್ಸು. ಓಸ್ಮೋ 360 ಇದರಲ್ಲಿ ಮೇನ್ ಕ್ಯಾಮ್ರಾ ಇರೋದು. ಮತ್ತು ಸ್ಟಿಕ್ಕು ಇದು ಆಲ್ಮೋಸ್ಟ್ ಒಂದು 2 ಮೀಟ್ರ್ ಇದೆ ಅಂತ ಅಂದ್ಕೊಳ್ತೀನಿ ನಾನು. 2 ಮೀಟರ್ ಸ್ಟಿಕ್ ಇರ್ಬೋದು. ಇದು ಸ್ಟಿಕ್ಕು ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡಲ್ಲ. ಸೊ ಅದು ಅದರಲ್ಲೇ ಇರಲಿ. ಫಸ್ಟು ಕ್ಯಾಮ್ರಾ ಓಪನ್ ಮಾಡೋಣ. ಕ್ಯಾಮ್ರಾ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಗುರು. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಮಾತ್ರ ಒಂದು ಭಯಂಕರವಾಗಿದೆ ಇದು. ನಾನು ಮೇಜರ್ ಇಷ್ಟಪಟ್ಟಿದ್ದೆ ಈ ಕಾಂಪ್ಯಾಕ್ಟ್ ಡಿಸೈನ್ಗೆ. ಯಾಕಂದರೆ ಹೆಲ್ಮೆಟಲ್ಲಿ ಮೌಂಟ್ ಆಯಿತು ಅಂದರೆ ನಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಹಾಕೋಬೇಕು. ಸೊ ಅಕ್ಸೆಸರೀಸಲ್ಲಿ ಏನೇನಿದೆ ಚೆಕ್ ಮಾಡೋಣ. ಲೆನ್ಸಿಗೆ ಏರ್ ಬಿದ್ಬಿಟ್ಟು ಕಷ್ಟ. ಆಕ್ಸೆಸರೀಸ್ ಬಾಕ್ಸು ಇದು ಮ್ಯಾಗ್ನೆಟಿಕ್ ಮೌಂಟು. ಇದು ಲೆನ್ಸ್ ಕವರು, ಲೆನ್ಸ್ ಗಾರ್ಡ್ ಮೇಲ್ಗಡೆ ಲೆನ್ಸ್ಗೆ ಹಾಕೋದಕ್ಕೆ. ಇದು ಬ್ಯಾಟ್ರಿ, 3 ಬ್ಯಾಟ್ರೀಸ್. ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿರೋದು ಕಾಂಬೋ ಕಿಟ್, ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ. ಇದು ಬಂದು ಪೌಚ್. ಫಸ್ಟು ಪೌಚ್ ಓಪನ್ ಮಾಡಿಬಿಡೋಣ. ಪೌಚಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಇದೆ ಅಷ್ಟೇ, ಇದು ಸಪ್ರೇಟ್. ಇನ್ನು ಬಾಕ್ಸಲ್ಲಿ ಮ್ಯಾಕ್ಸಿಮಮ್ DJIದು ಸ್ಟಿಕ್ಕರ್ಸ್ ಇದೆ. ಇದು ನಮ್ಗೆ ಅಷ್ಟು ಯೂಸ್ ಇಲ್ಲ. ಬನ್ನಿ ಒಂದೊಂದೇ ಬಾಕ್ಸ್ ಓಪನ್ ಮಾಡ್ಬಿಟ್ಟು ಸೈಡ್ಗೆ ಹಾಕ್ಬೋಣ. ಇನ್ನು ಮ್ಯಾಗ್ನೆಟಿಕ್ ಮೌಂಟು, ಇನ್ನು ಇದು ಲೆನ್ಸ್ ಕವರ್. ಸೊ ಇದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನೇ ಇದೆ. ಸೊ ಸದ್ಯಕ್ಕೆ ಇವಾಗ ಇದಕ್ಕೆ ಹಾಕ್ಬಿಟ್ಟು ಇಟ್ಟಿರೋಣ. ಸಕ್ಕತ್ತಾಗಿದೆ ಇವರು. ಸೇಫ್ಟಿ ಆ್ಯಕ್ಚುಲಿ ನೀವು ಇದನ್ನು ಇನ್ಸ್ಟಾ 360ನಲ್ಲಿ ತೊಗೊಳಕ್ಕೆ ಹೋಗ್ತೀರ ಅಂದರೆ ಈ ಕೇಸ್ಗೆ ನೀವು ಸಪ್ರೇಟಾಗಿ ಪ್ರೈಸ್ ಕೊಡಬೇಕು. ಆಲ್ಮೋಸ್ಟ್ ಇದು ಕೇಸ್ಗೆ 1,000 1,500 ಏನಾಗಿದೆ ಅದರಲ್ಲಿ ಅಮೌಂಟು. ಸದ್ಯಕ್ಕೆ ಇದರಲ್ಲಿ ಇಡೋಣ ಇವಾಗ. ಇರಲಿ. ಇನ್ನು ಬ್ಯಾಟ್ರಿನೂ ಸೂಪರ್ ಆಗಿದೆ. ಆಲ್ರೆಡಿ ಒಂದು ಬ್ಯಾಟ್ರಿ ಚಾರ್ಜ್ ಇದೆ, 2 ಬ್ಯಾಟ್ರಿ ಸ್ವಲ್ಪ ಡೈ ಇದೆ. ಡೆಡ್ ಎಂಡ್ ಅಂದರೆ ಸ್ವಲ್ಪ ಕಡಿಮೆ ಇದೆ. ಲೈಟಿಂಗ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಕೂಡ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನಲ್ಲೇ ಇದೆ. ಸಕ್ಕತ್ ಇಷ್ಟ ಆಯಿತು ಫ್ರೆಂಡ್ಸ್. ನನ್ನ ಕೇಳೋದಾದರೆ X5ಗೂ ಪ್ಲಸ್ DJI ಓಸ್ಮೋ 360ಗೂ ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ ಫಸ್ಟೇ. ಪ್ರೈಸು ತುಂಬ ಅಂದರೆ ತುಂಬ ಕಂಪ್ಯಾರಿಸನ್ ಇದೆ.
ಇದರಲ್ಲಿ ಕಾಂಬೋ ಕಿಟ್ಟು ಅದ್ರಲ್ಲಿ ಜಸ್ಟ್ ಕ್ಯಾಮ್ರಾ ಪ್ರೈಸ್ ಇದೆ. ಸೊ ಕ್ಯಾಮ್ರಾ ಅದರಲ್ಲಿ 56,000 ಏನಿದೆ ಬರೀ ಕ್ಯಾಮ್ರಾ. ನಿಮ್ಗೆ ಕಾಂಬೋ ಕಿಟ್ ಹೋದ್ರೆ ಆಲ್ಮೋಸ್ಟ್ ಒಂದು 60-70ವರೆಗೂ ಹೋಗ್ಬಿಡುತ್ತೆ. ಬಟ್ ನೀವು ಇದರಲ್ಲಿ ಕಾಂಬೋ ಕಿಟ್ ತೊಗೊಂಡ್ರೆ ಆಲ್ಮೋಸ್ಟ್ 54,000ಗೆ ಸಿಕ್ಬಿಡುತ್ತೆ ಫುಲ್ ಕಾಂಬೋ ಕಿಟ್ಟು. ನಾನು ಅದಕ್ಕೇನೆ ಮೇಜರಾಗಿ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಕಾಣುತ್ತೆ ನೋಡಿ ನಿಮಗೆ, ಕ್ಯಾಮ್ರಾ, ಪಾಕೆಟು, ಬ್ಯಾಟ್ರಿ ಚಾರ್ಜರ್ ಕೇಸು, ಮೌಂಟು, ಮ್ಯಾಗ್ನೆಟಿಕ್ ಮೌಂಟ್ ಇದು, ಆಮೇಲೆ 1.2 ಮೀಟರ್ ಸೆಲ್ಫಿ ಸ್ಟಿಕ್ಕು, ಆಮೇಲೆ ಲೆನ್ಸ್ ಕವರು, USB ಕೇಬಲ್. ಸೊ ಇದಿಷ್ಟು ಇದರಲ್ಲೇ ಬರುತ್ತೆ. ಅದೇ ನೀವೇನಾದ್ರು 360 ತೊಗೊಳ್ತೀರಾ, X5 ತೊಗೊಳ್ತೀರಾ ಅಂದರೆ ಜಸ್ಟ್ ಕ್ಯಾಮ್ರಾಗೇ ಆಲ್ಮೋಸ್ಟ್ ಏನಿಲ್ಲ ಅಂದರೂ ನೀವು 54,000 ರುಪೀಸ್ ಪೇ ಮಾಡಬೇಕು. 54,000 ರುಪೀಸಲ್ಲಿ ನಿಮಗೆ ಇದು ಬರಲ್ಲ, ಬ್ಯಾಗ್ ಕೊಡ್ಬೋದು ಅಷ್ಟೇ, ಒಂದು ಬ್ಯಾಗ್ ಕೊಡ್ತಾರೆ. ಅದಕ್ಕೆ ಅದು ಅಷ್ಟು ಚೆನ್ನಾಗೂ ಇರೋದಿಲ್ಲ, ಅದಕ್ಕೆ ಅದು ಸೂಟೇಬಲು ಅಲ್ಲ. ಆಮೇಲೆ ಒಂದು ಬ್ಯಾಟ್ರಿ ಕೊಡ್ತಾರೆ. ಇದರಲ್ಲಿ ಆದರೆ ನಿಮಗೆ ಕಾಂಬೋ ಬ್ಯಾಟ್ರಿ ಕಿಟ್ ಬಂದುಬಿಡುತ್ತೆ, ಪ್ಲಸ್ ಮ್ಯಾಗ್ನೆಟಿಕ್ ಮೌಂಟ್ ಸಿಗುತ್ತೆ, ಸೆಲ್ಫಿ ಸ್ಟಿಕ್ ಸಿಗುತ್ತೆ, ಲೆನ್ಸ್ ಕವರ್ ಸಿಗುತ್ತೆ, USB ಕೇಬಲ್ ಅಂತೂ ಅದರಲ್ಲೂ ಇದ್ದೇ ಇರುತ್ತೆ. ಸೊ ಕಂಪ್ಯಾರಿಸನ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದಿಷ್ಟಕ್ಕೂ ಸೇರಿ 54,000 ರುಪೀಸ್. ಇದ್ರ ಜೊತೆ ನಾನು ಇನ್ನೂ ನಿಮಗೆ ಅವಾಗಲೇ ತೋರಿಸ್ದೆ ಇದೊಂದು ಲೆನ್ಸ್ ಕವರ್ ನಾನು ಇದಕ್ಕೆ ಪರ್ಚೇಸ್ ಮಾಡಿದೆ ಅಂತ. ಇದು ಪರ್ಚೇಸ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ ಲೆನ್ಸ್ ಸೇಫ್ ಆಗಿರಲಿ ಅನ್ನೋದಕ್ಕೆ. ಸೊ ಇದು ಕೂಡ ಆಲ್ಮೋಸ್ಟ್ 1,500 ರುಪೀಸ್ವರೆಗೂ ಬರುತ್ತೆ ಪ್ರೈಸು. 1,500 ರುಪೀಸ್ ನೀವು ಲೆಕ್ಕ ನೋಡೋಕೆ ಹೋದರೆ ಅದು ತುಂಬ ಕಡಿಮೆನೇ. ಯಾಕೆ ಅಂದರೆ ಒಂದು ಸತಿ ಲೆನ್ಸಿಗೆ ಇದೇನಿದೆ ಮೇಜರ್ ಲೆನ್ಸು, ಈ ಲೆನ್ಸು ಒಂದ್ಸಲಿ ಕಲ್ಲು ಏಟ್ ಬಿತ್ತು ಅಂದರೆ ಹೋಯ್ತು ಅಂತಲೇ ಅರ್ಥ. ಸೊ ಅದ್ರ ಬದಲು ಇದನ್ನು ಯೂಸ್ ಮಾಡೋದು ಬೆಟರು. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದೊಂಥರ ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ ಅಷ್ಟೆ, ಫಿನಿಶ್. ಕೆಳಗಡೆ ಒಂದು ಲಾಕ್ ಇರುತ್ತೆ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ ಒಂದು ಚಿಕ್ಕ ನಾಕ್ ಇದೆ ಇದಕ್ಕೆ. ಈ ನಾಕಿಗೆ ಇಲ್ಲಿ ಕೆಳಗೆ ಪ್ರೆಸ್ ಮಾಡಿಬಿಟ್ಟು ಇದನ್ನ ಇಲ್ಲಿ ಲಾಕ್ ಮಾಡೋದು. ಇಲ್ಲಿ ನೋಡಿ, ಇದರಲ್ಲಿ ಚಿಕ್ಕದೊಂದು ನಾಕ್ ಇರುತ್ತೆ, ಅದನ್ನ ಇಲ್ಲಿ ಕೆಳಗೆ ಇಲ್ಲಿ ಇಟ್ಬಿಟ್ಟು ಮೇಲೆ ಪ್ರೆಸ್ ಮಾಡಿದ್ರೆ ಮುಗೀತು, ಲಾಕ್ ಆಗಿಬಿಡುತ್ತೆ. ಓಕೆ, ಇಷ್ಟೇ. ಸೊ ಈಸಿಯಾಗಿ ಲಾಕ್ ಆಗೋಯ್ತು. ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಇದಿಷ್ಟು ನಾನು ಪರ್ಚೇಸ್ ಮಾಡೋಂಥ ಪ್ರಾಡಕ್ಟು. ಆಲ್ಮೋಸ್ಟ್ ಆಲ್ ಒಂದು 65K ಅಂತ ಅನ್ಕೋಬೋದು. ಒಂದು ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ಸೇರಿ. ಹೆಲ್ಮೆಟ್ ಮೌಂಟ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಹೇಗೆ ಫಿಟ್ ಮಾಡ್ತೀನಿ ಹೇಗೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಹಳೆ ವೀಡಿಯೋಗಳನ್ನ ನೋಡ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.